ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಅಪರಾಧಿ ಆತ ಶಿಕ್ಷೆ ಪ್ರಕಟ ಆಗಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ತೀರ್ಪು ಪ್ರಕಟ ಆಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ತೀರ್ಪು ಪ್ರಕಟ ಆಗಿದೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಕೋರ್ಟ್ ಹೇಳಿದೆ. ಇದು ಒಂದು ಕೇಸ್, ಅನೇಕ ಕೇಸ್ಗಳ ಪೈಕಿ ಇದು ಒಂದು ಕೇಸ್. ಪ್ರಜ್ವಲ್ ರೇವಣ್ಣ ಅವರ ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರ ಆಗಿದೆ. ಆಕೆಯನ್ನ ಹೆದರಿಸಿ ಬೆದರಿಸಿ ಆಕೆಯನ್ನ ಕಿಡ್ನಾಪ್ ಕೂಡ ಮಾಡಿದ್ದಾರೆ ಅನ್ನುವಂಥ ಕೇಸ್. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿದೆ. ಮನೆ ಕೆಲಸದ ಆಕೆ ನೀಡಿದ್ದಂಥ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈ ತೀರ್ಪು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅಪರಾಧಿ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಆಗಲೇ ಹೇಳಿದೆ, ಈ ತೀರ್ಪಿದೆಯಲ್ಲ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ ಅಂತ. ಅನೇಕ ಮಹಿಳೆಯರು ಇವತ್ತಿಗೂ ಕೂಡ ತಮ್ಮ ಮೇಲಾದಂಥ ದೌರ್ಜನ್ಯವನ್ನು ಹೇಳ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಯಾಕೆ? ತೀರ್ಪು ನಮ್ಮ ಪರವಾಗಿ ಬರೋದಿಲ್ಲ, ತನಿಖೆ ಸರಿಯಾಗಿ ಆಗೋದಿಲ್ಲ. ಆದರೆ ಇಲ್ಲಿ ತನಿಖೆ ಸರಿಯಾಗಿ ಆದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಶಿಕ್ಷೆ ಪ್ರಮಾಣದ ಕುರಿತು ನಾಳೆ ವಿಚಾರಣೆ ಆಗುತ್ತಂತೆ. ಏನು ಶಿಕ್ಷೆ, ಎಷ್ಟು ವರ್ಷದ ಶಿಕ್ಷೆ ಅಂತ ನಾಳೆ ಹೇಳ್ತಾರೆ. ತೀರ್ಪಂತೂ ಪ್ರಕಟವಾಗಿದೆ. ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಒಟ್ಟು 14 ತಿಂಗಳವರೆಗೆ ಸುದೀರ್ಘವಾದಂಥ ವಿಚಾರಣೆ ಆಯಿತು. ಸುಮಾರು 122 ಸಾಕ್ಷಿಗಳ ವಿಚಾರಣೆ ಆಗಿತ್ತು. ಅದಾದ ನಂತರ ಇವತ್ತು ಫೈನಲಿ ಕೇಸ್ನ ತೀರ್ಪು ಹೊರಬಿದ್ದಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ತೀರ್ಪನ್ನು ಪ್ರಕಟ ಮಾಡಿದ್ದಾರೆ. ಆದರೆ ಶಿಕ್ಷೆ ಪ್ರಮಾಣದ ಕುರಿತು ನಾಳೆ ಹೇಳ್ತೀವಿ, ತೀರ್ಪನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಫೈನಲಿ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ದೋಷಿ. ಕನಿಷ್ಠ ಅಂದರೆ 10 ವರ್ಷ, ಗರಿಷ್ಠ ಅಂದರೆ ಜೀವಾವಧಿ ಶಿಕ್ಷೆ ಇದೆ. ಕನಿಷ್ಠ ಅಂದರೆ 10 ವರ್ಷ ಶಿಕ್ಷೆ, ಗರಿಷ್ಠ ಅಂದರೆ ಜೀವಾವಧಿ ಶಿಕ್ಷೆ ಇದೆ. ಈ ಪ್ರಕರಣದಲ್ಲಿ ಮನೆ ಕೆಲಸದಾಕೆ ದೂರನ್ನು ಕೊಟ್ಟಿದ್ರು, ನನ್ನ ಮೇಲೆ ಅತ್ಯಾಚಾರ ಆಗಿದೆ, ಅದು ಸರಣಿ ಅತ್ಯಾಚಾರ ಆಗಿದೆ. ಆ ನಂತರ ಆ ವಿಡಿಯೋವನ್ನು ಇಟ್ಕೊಂಡು ನನ್ನನ್ನು ಹೆದರಿಸಿ ಬೆದರಿಸಿ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ. ಎಲ್ಲ ಆರೋಪಗಳನ್ನು ಕೂಡ ಈ ಕೇಸ್ನಲ್ಲಿ ಮಾಡಿದ್ದಾರೆ. ಅದಾದ ನಂತರ ಸುದೀರ್ಘವಾಗಿ 14 ತಿಂಗಳವರೆಗೆ ವಿಚಾರಣೆ ಆಯಿತು. ಫೈನಲಿ ಇವತ್ತು ತೀರ್ಪು ಪ್ರಕಟ ಆಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ಅತ್ಯಾಚಾರಿ ಅಂತ ಹೇಳಿದೆ, ಪ್ರಕರಣದಲ್ಲಿ ದೋಷಿ ಅಂತ ಹೇಳಿದೆ. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ತೀರ್ಪನ್ನು ಪ್ರಕಟ ಮಾಡಿದ್ದಾರೆ. ಆದರೆ ಎಷ್ಟು ವರ್ಷ ಶಿಕ್ಷೆ ಏನು ಅನ್ನೋದರ ಬಗ್ಗೆ ನಾಳೆ ಅದನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಅಪರಾಧಿ. ಸುದೀರ್ಘವಾದಂಥ ವಿಚಾರಣೆ ಆಯಿತು. ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ, ಇಡೀ ಪ್ರಕರಣದ ಹಿನ್ನೆಲೆಯನ್ನೇ ಹೇಳ್ತಾ ಇದ್ದೆ, ಏನೆಲ್ಲ ಆಯಿತು ಅಂತ. 2024ರಲ್ಲಿ ಈ ಕೇಸ್ ಬೆಳಕಿಗೆ ಬಂದಿದ್ದು, ಆಗಿದ್ದಾವಾಗಲ್ಲ, ಬೆಳಕಿಗೆ ಬಂದಿದ್ದಾವಾಗ. ಘಟನೆ ಆಗಿದ್ದು ಅದಕ್ಕಿಂತಲೂ ಹಿಂದೆ, ಗೊತ್ತಾಗಿದ್ದಾವಾಗ, ಕೇಸ್ ಆಗಿದ್ದಾವಾಗ ವಿಡಿಯೋಗಳು ಹರಿದಾಡಿದ್ವು. ಆ ವಿಡಿಯೋಗಳು ಬಹಳ ವೈರಲ್ ಆಯಿತು. ರಾಜಕೀಯ ದುರುದ್ದೇಶದಿಂದ ಈ ವಿಡಿಯೋಗಳು ಅಂತ ಹೇಳಿದ್ರು. ಆದರೆ ಆ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಿದ್ದು ಮಾತ್ರ ಪ್ರಜ್ವಲ್ ರೇವಣ್ಣ. ಅದರ ಬಗ್ಗೆ ಸುದೀರ್ಘವಾದಂತಹ ತನಿಖೆ ಆಯಿತು. ತೀರ್ಪು ಹೊರಬಂದ ತಕ್ಷಣ ಕಣ್ಣೀರು ಹಾಕಿದ್ದಾರಂತೆ ಪ್ರಜ್ವಲ್ ರೇವಣ್ಣ. ಇನ್ನೇನು ಮಾಡ್ತಾರೆ? ಇಷ್ಟು ವರ್ಷಗಳವರೆಗೆ ಜೈಲಿನಲ್ಲಿದ್ದರು. ಅದಾದ ಬಳಿಕ ಶಿಕ್ಷೆ ಪ್ರಕಟ ಆಯಿತು, ಕಣ್ಣೀರು ಹಾಕಿದ್ದಾರೆ. ಅವರ ಮುಂದೆ ಬೇರೆ ಏನು ಉಳಿದಿಲ್ಲ, ಆಯ್ಕೆ ಇಲ್ಲ, ಕಣ್ಣೀರು ಮಾತ್ರ ಇರೋದು. ಎಷ್ಟೋ ಮಹಿಳೆಯರು ಕಣ್ಣೀರು ಹಾಕಿದ್ದಾರೆ, ಎಷ್ಟೋ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದ್ದಾರೆ. ಆ ಕಣ್ಣೀರು ಯಾರಿಗೂ ಕಾಣಿಸದೇ ಇರುವ ರೀತಿಯಲ್ಲಿ ಕಣ್ಣೀರು ಹಾಕಿದ್ದಾರೆ. ಮನೆ ಕೋಣೆ ಒಳಗೆ ಕೂತ್ಕೊಂಡು ಕಣ್ಣೀರು ಹಾಕಿದ್ದಾರೆ. ಗಂಡನಿಗೆ ಗೊತ್ತಾದರೆ ಏನು ಕತೆ ಅಂತ ಕಣ್ಣೀರು ಹಾಕಿದ್ದಾರೆ. ಎಷ್ಟೋ ಮಹಿಳೆಯರಿಗೆ ಮಕ್ಕಳಿದ್ದಾರೆ, ಅವರು ಕಣ್ಣೀರು ಹಾಕಿದ್ದಾರೆ. ಯಾರಿಂದಾಗಿ? ಇದೇ ಜನಪ್ರತಿನಿಧಿಯಿಂದಾಗಿ. ಸೊ ಕೋರ್ಟ್ ಕೂಡ ಈತನೇ ಗಿಲ್ಟಿ ಅಂತ ಸಾಬೀತು ಮಾಡಿದೆ, ಈತನೇ ಅಪರಾಧಿ ಅಂತ ಹೇಳಿದೆ. ಇನ್ನು ಆರೋಪಿ ಅಂತ ಹೇಳಬೇಕು ಅಂತಿಲ್ಲ, ತೀರ್ಪು ಪ್ರಕಟ ಆಗಿದೆ. ಅಪರಾಧಿ, ಅತ್ಯಾಚಾರ ಕೇಸ್ನಲ್ಲಿ ಅಪರಾಧಿ ಪ್ರಜ್ವಲ್ ರೇವಣ್ಣ. ಅದು ಇದು ಒನ್ ಆಫ್ ದಿ ಕೇಸ್, ನಾಟ್ ಓನ್ಲಿ ಕೇಸ್. ಇನ್ನೂ ಕೇಸ್ಗಳಿದ್ದಾವೆ. ಆ ಕೇಸ್ನಲ್ಲಿ ಏನಾಗುತ್ತೆ ನೋಡಬೇಕು. ಸೊ ಒಂದು ಕೇಸ್ನಲ್ಲಿ, ಅತ್ಯಾಚಾರ ಕೇಸ್ನಲ್ಲಿ, ಅದರಲ್ಲೂ ಕೂಡ ಪ್ರಮುಖವಾಗಿ ಕನ್ವಿಕ್ಟ್ ಮಾಡೋದಿದೆಯಲ್ಲ, ಬಹಳ ಕಷ್ಟ. ಅಂಥದ್ರಲ್ಲೂ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ SIT ತಂಡಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಎಂತೆಂಥ ಸಾಕ್ಷಿಗಳನ್ನು ಸಂಗ್ರಹ ಮಾಡಿದ್ದಾರೆ, ಯಾವೆಲ್ಲ ಸಾಕ್ಷಿಗಳನ್ನು ಒದಗಿಸಿದ್ದಾರೆ. ಕೋರ್ಟನ್ನು ಕನ್ವಿನ್ಸ್ ಮಾಡಬೇಕಲ್ಲ ರೀ.
ಇಲ್ಲಿ ಇದ್ದಿದ್ದು ಕೇವಲ ಟೆಕ್ನಿಕಲ್ ಎವಿಡೆನ್ಸ್ಗಳು ಮಾತ್ರ. ವಿಡಿಯೋಗಳಿದ್ವು, ಸಾಂದರ್ಭಿಕ ಸಾಕ್ಷಿಗಳು ಒಂದಷ್ಟಿದ್ವು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಸಾಕ್ಷಿಗಳು ಇರಲಿಲ್ಲ. ಆದರೆ ಆ ಸಾಕ್ಷಿಗಳನ್ನು ಸಂಗ್ರಹ ಮಾಡಿ ಕೋರ್ಟಿಗೆ ಮನದಟ್ಟು ಮಾಡಿದ್ದಾರೆ. ಈತನೇ ರೇಪ್ ಮಾಡಿದ್ದು, ಈತನೇ ಬೆದರಿಸಿದ್ದು, ಈತನೇ ಹೆದರಿಸಿದ್ದು ಅಂತ ಹೇಳಿದ್ದಾರೆ. ಸೊ ಈ ಕೇಸ್ನ ಆಧಾರದಲ್ಲಿ ಮುಂದಿನ ಕೇಸ್ಗಳು ಏನಾಗುತ್ತೆ ಅನ್ನೋದನ್ನು ಕೂಡ ಪ್ರೆಡಿಕ್ಟ್ ಮಾಡಬಹುದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.